ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಬಮೂಲ್ದ ನಿರ್ದೇಶಕರಾದ ಸತೀಶ್ ಕಡತನಮಲೆ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ ಯಲಹಂಕ ಉಪನಗರದಲ್ಲಿ ಅವರ ಸ್ವಗೃಹದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ನೇಹಿತರು, ಮುಖಂಡರು, ಹಿತೈಷಿಗಳು ಸೇರಿದಂತೆ ಹಲವು ಗಣ್ಯರು ಸತೀಶ್ ಕಡತನಮಲೆ ಅವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು. ನರಸಿಂಹಣ್ಣ ಮನೆ ಹತ್ರ ಇದ್ದೀನಿ ಇದೇ ವೇಳೆ ಮಾತನಾಡಿದ ಕಡತನಮಲೆ ಸತೀಶ್ ಅವರು, ನಾನು ಯಾವತ್ತೂ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿಲ್ಲ. ನಾನು ನನ್ನ ಕರ್ತವ್ಯ ಮತ್ತು ಹಾಲು ಉತ್ಪಾದಕರ ಏಳಿಗೆಗಾಗಿ ಶ್ರಮಿಸಿದ್ದು, ಕಾಯಕವೇ ಕೈಲಾಸ ಅಂತ ತಿಳಿದುಕೊಂಡಿದ್ದು, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದವರಿಗೆಲ್ಲ ಆ ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೂ ರೈತರಿಗೆ, ಬಡವರಿಗೆ ಹಾಗೂ ಹಾಲು ಉತ್ಪಾದಕರಿಗೆ ನಾವು ಯೋಜನೆ ತಂದಿದ್ದೇವೋ ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಮನವಿ ಮಾಡಿದರು. ನಾನು ಯಾವ ವರ್ಷನೂ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡಿದಿಲ್ಲ. ಬಟ್ ಹಾಲು ಉತ್ಪಾದಕರು ಮತ್ತು ರೈತರು ಇವತ್ತು ಬಂದು ನನಗೆ ಶುಭಾಶಯವನ್ನು ಕೋರಿದ್ದಾರೆ. ನಾವೆಲ್ಲ ನಮ್ಮ ಕೆಲಸದ ಮೇಲೆ ಮತ್ತು ಹಾಲು ಉತ್ಪಾದಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅದರಲ್ಲಿ ಖುಷಿಯನ್ನು ಕಾಣ್ತಕ್ಕಂಥವ್ರು ನಾವು. ಕಾಯಕವೇ ಕೈಲಾಸ ಅಂತೇಳಿ ನಂಬಿ ಬದುಕ್ತಾ ಇರ್ತಕ್ಕಂಥದ್ದು. ಇವತ್ತು ನನಗೆ ಯಾರೆಲ್ಲ ಬೆಳಿಗ್ಗೆಯಿಂದ ಬಂದು ಶುಭಾಶಯವನ್ನು ಕೋರಿದ್ರು ಅವ್ರಿಗೆಲ್ಲ ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ರೈತರಿಗೆ ಮತ್ತು ಬಡವರಿಗೆ ಮತ್ತು ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಏನೆಲ್ಲ ನಾವು ಅವ್ರ ಆರ್ಥಿಕವಾಗಿ ಮೇಲ್ತರಬೇಕು, ಅವ್ರ ಆರ್ಥಿಕ ಸುಧಾರಣೆಯನ್ನು ಮಾಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ, ಅನೇಕ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ಆ ಯೋಜನೆಗಳನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ರೈತರ ಜೊತೆ ನಾವಿದ್ದೀವಿ, ರೈತರಿಗೋಸ್ಕರ ನಾವಿದ್ದೀವಿ. ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ, ಅವರಿಗೆ ಆರ್ಥಿಕವಾಗಿ ಮೇಲ್ತರಲಿಕ್ಕೆ ನೂರಾರು ಯೋಜನೆಗಳನ್ನ ರೂಪಿಸಿದ್ದೀವಿ. ಅದರ ಮೊದಲನೇ ಹಂತವೇ 24ನೇ ತಾರೀಕು 150 ಜನರಿಗೆ ಸಾಲ ಮೇಳದ ಮೂಲಕ 15 ಲಕ್ಷ ರೂಪಾಯಿ, ವರ್ಷಕ್ಕೆ 3% ಇಂಟ್ರೆಸ್ಟ್ ಹಂಗೆ ಸರ್ಕಾರದ ಸ್ಕೀಮ್ನಲ್ಲಿ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ವರ್ಷದಲ್ಲಿ ಸಾವಿರಾರು ಜನರು ಕೂಡ ಈ ಸಾಲ ಸೌಲಭ್ಯವನ್ನು ಸಿಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಎಲ್ಲ ರೈತರಿಗೂ ಕೂಡ ನಾವಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದಂಥ ನಮ್ಮ ಸತೀಶ್ ಅಣ್ಣವರಿಗೆ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದ ಈಶ್ವಣ್ಣವರಿಗೆ, ಎಲ್ಲ ನಮ್ಮ BJP ಮುಖಂಡರು, ಈ ನಮ್ಮ ಸತೀಶ್ ಅಣ್ಣವರಿಗೆ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಅದರಿಂದ ಎಲ್ಲರಿಗೂ, ನಮ್ಮ ಕ್ಷೇತ್ರದವರಿಗೂ, ನಮ್ಮ ತಿಮ್ಮೇಗೌಡರಿಗೂ, ನಮ್ಮ ಸತೀಶ್ ಅಣ್ಣವ್ರಿಗೂ ಆರೋಗ್ಯ ಮುಂದೆ ಅವ್ರದ್ದು ಸತೀಶ್ ಅಣ್ಣವ್ರದ್ದು ಮುಂದೆ, ತಿಮ್ಮೇಗೌಡರದು ಹಿಂದು, ಹಾಗಾಗಿ ಅವರಿಬ್ಬರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಕೊಡ್ತಾ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿದಾಸಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಂಗಸ್ವಾಮಿ, ಅರಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ KR ತಿಮ್ಮೇಗೌಡ, ಸಮಾಜ ಸೇವಕರಾದ ಕಲ್ಲೇಶಿಯಂ, ವಾರ್ಡ್ 17ರ JDS SC ಘಟಕದ ಅಧ್ಯಕ್ಷ ರಾಜೇನಹಳ್ಳಿ ಮುನಿರಾಜು, ಕಡತನಮಲೆ ನಂಜೇಗೌಡ, ತಿಮ್ಮಸಂದ್ರ ಶ್ರೀನಿವಾಸ್, ನರಸಿಂಹಯ್ಯ ಸೇರಿದಂತೆ ಇನ್ನಿತರಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.